ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ತಾವು 8 ಬಾರಿ ಗೆದ್ದು ರೆಕಾರ್ಡ್ ಮಾಡಿ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿ ಈ 13ನೇ ತಾರೀಕು ಅಭಿನಂದನಾ ಸಮಾರಂಭ ಕೂಡ ಇದೆ. ಶಿಕ್ಷಣ ಸಚಿವರಾಗಿ ತಾವು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರಿ. ತಮ್ಮ ಅವಧಿಯಲ್ಲಿ ಒಂದು ಅನಧಿಕೃತ ಖಾಸಗಿ ಶಾಲೆಗಳ ಬಗ್ಗೆ ಅನಧಿಕೃತವಾಗಿ ಕನ್ನಡ ಮಾಧ್ಯಮ ಅಂತ ಹೇಳಿ ಇಂಗ್ಲೀಷ್ ಮಾಧ್ಯಮ ನಡೆಸ್ತಿದ್ದಂಥ ಶಾಲೆಗಳ ಬಗ್ಗೆ ಬಹಳ ದೊಡ್ಡ ಕ್ರಮ ಕೈಗೊಂಡು ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿದ್ರಿ. ಅದು ನಿಮ್ಮ ಕಾಳಜಿಯಾಗಿತ್ತು. ಹಾಗೆ ವಿಶ್ವನಾಥ್ ಸಾಹೇಬರು ಕೂಡ ಮಾಜಿ ಶಿಕ್ಷಣ ಸಚಿವರು, ತಾವು ಕೂಡ ಮಾಜಿ ಶಿಕ್ಷಣ ಸಚಿವರು. ಯಾಕೋ ಒಂದು ರೀತಿ ನೋಡಿದ್ರೆ ಆಗಿನ ಶಿಕ್ಷಣ ಸಚಿವರುಗಳ ಕಾಳಜಿಗೆ ಈಗ ನಡೀತಿರ್ತಕ್ಕಂಥ ವ್ಯವಸ್ಥೆಗೆ ಒಂದು ರೀತಿ ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಬಡವರು, ದೀನದಲಿತರು ಅನಿವಾರ್ಯವಾಗಿ ಅವರ ಶಿಕ್ಷಣಕ್ಕಾಗಿ ಖಾಸಗಿ ಶಾಲೆಗಳ ಮೊರೆ ಹೋಗೋ ರೀತಿ ಒಂದು ವ್ಯವಸ್ಥೆಯನ್ನು ಸರ್ಕಾರವೇ ಒಂದು ಸೃಷ್ಟಿ ಮಾಡ್ತಾ ಇದೆಯೇನೋ ಒಂದು ಅನುಮಾನ ಬರೋ ರೀತಿ. ಯಾಕೆ ಅಂತ ಹೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ಉಮಾಶೇಖರ್ ಅವರು ಹೇಳಿದಾಗೆ ಸುದೀರ್ಘವಾದ ಉತ್ತರ ಕೊಟ್ಟಿದ್ದಾರೆ. KPS ಶಾಲೆಗಳು ಅನ್ನೋ ಒಂದು ಅತ್ಯಂತ ಆಕರ್ಷಣೆ ಹೆಸರನ್ನು ತಂದು ಇವತ್ತು ಇಡೀ ಬಡವರ ಭಾಗ್ಯದ ಬಾಗಿಲು ತೆರೀತೇನೋ ಅನ್ನೋ ರೀತಿಯಲ್ಲಿ ಎಲ್ಲವೂ ಕೂಡ ಬರೀ ಪೇಪರಲ್ಲಿ ಹಾಳೆ ಮೇಲೆ ಇದೆ. ಮಾನ್ಯ ಸಭಾಪತಿಗಳೇ, ಇಲ್ಲಿ 46,000 ಅಂದಾಜು ಶಾಲೆಗಳು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿದೆ. ಮಾನ್ಯ ಸಭಾಪತಿಗಳೇ, ಸುಮಾರು 40 ಲಕ್ಷ ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. 46,000 ಸರ್ಕಾರಿ ಶಾಲೆಗಳಲ್ಲಿ 40 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. 6,000 ಸರ್ಕಾರಿ ಶಾಲೆಗಳನ್ನು ಪಂಚಾಯತ್ಗೊಂದರಂತೆ KPS ಶಾಲೆಗಳನ್ನು ಮಾಡಿ ಶಿಕ್ಷಣ ಸಚಿವರು ಹೇಳ್ತಿದ್ದಾರೆ, ನಾವು ಒಂದೂ ಶಾಲೆಗಳನ್ನು ಮುಚ್ಚೋದಿಲ್ಲ, ಆದರೆ ಪೋಷಕರು ಅವರಾಗಿ ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಒಂದು ರೀತಿ ಮಕ್ಕಳಿಗೆ ಊಟ ಹಾಕದೆ, ನಾನು ಸಾಯಿಸಲಿಲ್ಲ ಮಗುನ, ಅದು ಊಟ ಹಾಕದೆ ಸತ್ತೋಯ್ತು ಅನ್ನೋ ರೀತಿ ಸರ್ಕಾರಿ ಶಾಲೆಗಳನ್ನು ಸಾಯಿಸುವಂಥ ಒಂದು ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಮಾನ್ಯ ಸಭಾಪತಿಗಳೇ, ಇಲ್ಲಿ ನನ್ನ ಇದೆ ಅಷ್ಟೇ. ಮಾನ್ಯ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಿದ್ದಾರೆ, ಅವ್ರ ಕಾಳಜಿ ಬಗ್ಗೆ ಗೌರವ ಇದೆ. ಆದರೆ ಒಂದು ಸಣ್ಣ ಸಲಹೆ, ಚರ್ಚೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಸಲಹೆ ಅಂದರೆ ದಯಮಾಡಿ ಮಾಡಿ KPS ಶಾಲೆಗಳನ್ನು ಮಾಡಿ, ಆದರೆ ಒಂದು ಸಣ್ಣ ಬದಲಾವಣೆಯೊಂದಿಗೆ. ಈಗ ಆಲ್ರೆಡಿ ಇರ್ತಕ್ಕಂಥದ್ರಲ್ಲಿ ಓಲ್ಡ್ ವೈನಿಂದ ನ್ಯೂ ಬಾಟ್ಲ್ ಅನ್ನೋ ಥರ ಆಗಬಾರ್ದು. ದಯಮಾಡಿ ಈಗ ಹೊಸದಾಗಿ ಒಂದು ಕ್ಯಾಂಪಸ್ ನಿರ್ಮಾಣ ಮಾಡಿ. ತಾವು ಕೊಡ್ತಾ ಇರೋ ರೀತಿ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿನಲ್ಲಿ ಒಂದು KPS ಶಾಲೆ ನಿರ್ಮಾಣ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕನಿಷ್ಠ 10 ರಿಂದ 15 ಕೋಟಿ ರೂಪಾಯಿ ಹಣ ಕೊಟ್ಟು ಒಂದು 5 ಎಕರೆ ಜಾಗ ಕೊಟ್ಟು ಮಾಡಿದ್ರೆ ಮಾತ್ರ ಅದಕ್ಕೇನಾದರೂ ಒಂದು ಅರ್ಥ ಬರುತ್ತೆ. ಅದರ ಜೊತೆಯಲ್ಲಿ ದಯಮಾಡಿ ಒಂದು ಊರಿಗೆ, ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ ಒಂದು ಪ್ರಾಥಮಿಕ ಶಾಲೆ ಅಷ್ಟೇ ಮುಖ್ಯ. ದಯಮಾಡಿ ನಾವೆಲ್ಲ ಬಹಳ ಗಂಭೀರವಾಗಿ ಇದನ್ನು ಚಿಂತನೆ ಮಾಡಬೇಕಾಗುತ್ತೆ. ಖಂಡಿತ KPS ಶಾಲೆಗಳು 6,000 ಶಾಲೆಗಳು ತೆರೆದ ತಕ್ಷಣ ಖಂಡಿತವಾಗಲೂ ಕೂಡ ಎಲ್ಲ ಸರ್ಕಾರಿ ಶಾಲೆಗಳು 40,000 ಶಾಲೆಗಳು ಮುಚ್ಚೋಗುತ್ತೆ. ಮಾನ್ಯ ಸಭಾಪತಿಗಳೇ, ಬಹಳ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೇನೆ. ಇವ್ರು ಕಟ್ಟಲಿಲ್ಲ, ಕಾಂಗ್ರೆಸ್ನವ್ರು ಕಟ್ಟಲಿಲ್ಲ, BJP ಅವ್ರು ಕಟ್ಟಲಿಲ್ಲ, JDSನವ್ರು ಕಟ್ಟಲಿಲ್ಲ. ಇವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ನರ ಕಾಲದಲ್ಲಿ ಸ್ಥಾಪನೆಯಾದಂಥ ಶಾಲೆಗಳು. ನಮ್ಗೆ ಯಾವ ಅಧಿಕಾರನೂ ಇಲ್ಲ ಅವನ್ನು ಮುಚ್ಚೋದಕ್ಕೆ. ಅವನ್ನು ಮುಚ್ಚಿ ಹಾಗಾದರೆ ಕಟ್ಟಡಗಳನ್ನ ಏನು ಮಾಡ್ತೀರಿ? ಆ ಕಟ್ಟಡಗಳನ್ನ ಏನು ಮಾಡಬೇಕು? ಪ್ರತಿ ಗ್ರಾಮದಲ್ಲೂ ಒಂದು ಪ್ರಾಥಮಿಕ ಶಾಲೆ ಇದೆ. ಆ ಊರಿನವರು ಹಿರಿಯರು ಸೇರಿಕೊಂಡು ಸ್ವಂತ ಹಣ ಹಾಕಿ ಶ್ರಮ ಹಾಕಿ ಶಾಲೆಗಳನ್ನು ಕಟ್ಟಿದ್ದಾರೆ. ನಮ್ಮೂರಿನ ಶಾಲೆ ಕೂಡ, ನಾನು ಓದಿದ ಶಾಲೆ ಕೂಡ ಊರಿನವ್ರು ಸೇರಿ ಕಟ್ಟಿಸಿದ್ದು. ಅವನ್ನು ಮುಚ್ಚಿ ಏನು ಮಾಡಬೇಕು ಅಂತ ಹೊರಟಿದ್ದೀರಿ. ಹಾಗಾಗಿ ದಯಮಾಡಿ ಆ ಶಾಲೆಗಳನ್ನ ಹಾಗೆ ಉಳಿಸ್ಕೊಳ್ಳಿ. LKGಯಿಂದ 5ನೇ ತರಗತಿವರೆಗೆ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ, ಒಂದು ಗ್ರಾಮಕ್ಕೆ ಒಂದು ಪಾಠಶಾಲೆ ಇಲ್ಲ ಅಂದರೆ ಇದು ಊರಲ್ಲ, ನಾಗರಿಕ ಸಮಾಜನೂ ಅಲ್ಲ, ಇದೊಂದು ರಾಜ್ಯನೂ ಅಲ್ಲ ಅನ್ನೋ ರೀತಿ ಆಗುತ್ತೆ. ದಯಮಾಡಿ ಒಂದು ಚೇಂಜ್ ಮಾಡ್ಕೊಳ್ಳಿ. KPS ಶಾಲೆನ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಒಂದು ದೊಡ್ಡ ಕ್ಯಾಂಪಸ್ ಮಾಡಿ. ಇಲ್ಲಿ ಭೋಜೇಗೌಡರಿದ್ದಾರೆ, ಶಿಕ್ಷಕ ಕ್ಷೇತ್ರ, ನಮ್ಮ ಹೊರಟ್ಟಿ ಸಾಹೇಬ್ರಿದ್ದಾರೆ, ನಮೋಶಿ ಅವರಿದ್ದಾರೆ. ಒಂದು ಯೋಚನೆ ಮಾಡಿ, ದಯಮಾಡಿ ಯೋಚನೆ ಮಾಡಿ, ಒಂದು ಸಭೆ ಕರೀರಿ, ತೀರ್ಮಾನ ರಿವೈಸ್ ಮಾಡಿ. KPS ಶಾಲೆ ಮಾಡೋದು ತಪ್ಪಲ್ಲ. ಇವತ್ತು ಊರಿಗೊಂದು ಶಾಲೆ ಆಗಿದೆ, 7ನೇ ಕ್ಲಾಸು 8ನೇ ಕ್ಲಾಸ್ವರೆಗೆ ಶಾಲೆಗಳಿದ್ದಾವೆ. ಆದರೆ ದಯಮಾಡಿ 5ನೇ ತರಗತಿವರೆಗೆ ಪ್ರಾಥಮಿಕ ಶಾಲೆಯನ್ನು ಆ ಊರಲ್ಲಿ ಉಳಿಸಿ ನಿಮ್ಮ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಸರ್ಕಾರ ಖಂಡಿತ ಈ ತಪ್ಪು ಹೆಜ್ಜೆ ಇಡಬೇಡಿ.
ದಯಮಾಡಿ ಬಡವರು ಇನ್ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲ SC ST ಮಕ್ಕಳು ಕಲಿತಾ ಇರೋದು, ಬಡವರು ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಯಾರಿಗೆ ಶಕ್ತಿ ಇಲ್ಲ ಹೊರಗಡೆ ಹೋಗೋದಕ್ಕೆ ಅವ್ರು ಕಲಿತಾ ಇದ್ದಾರೆ. ಹಾಗಾಗಿ ದಯಮಾಡಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ನೀವು KPS ಶಾಲೆ ಮಾಡಿ, ಒಂದು ಪಂಚಾಯತ್ಗೊಂದು ಮಾಡಿ, ನಿಮ್ಮ ಯೋಚನೆ ಸರಿ ಇದೆ. ಆದರೆ ಈ 46,000 ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ, ಅವನ್ನು ಉಳಿಸ್ಕೊಂಡು ನೀವು ಮುಂದಕ್ಕೆ ಹೋಗಿ. ಇಷ್ಟನ್ನು ಮಾತ್ರ ನಾನು ಹೇಳ್ತೀನಿ. ಇದು ನನ್ನ ಬೆಳಗಾವಿ ಸೆಷನ್ ಕೊನೆಯ ಅವಧಿ. ಹಾಗಾಗಿ ದಯಮಾಡಿ ಇದೊಂದು ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ತಮ್ಮ ಮುಖಾಂತರ. ಸಚಿವರು ಮತ್ತೆ ಎಲೆಕ್ಷನ್ ಇದೆ, ಆದರೆ ನಾನು ಹೋಗ್ತಾ ಇಲ್ಲ. MLC ಆಗಿದ್ದು ಕೊನೆಯ ಅವಧಿ. ದಯಮಾಡಿ ತಾವು ಇದಕ್ಕೆ ಸಭಾಪತಿಯವರು, ನನ್ನ ಕಾಳಜಿ ಇದೆ, ತಮ್ಮ ಕಾಳಜಿ ಇದೆ, ದಯಮಾಡಿ ಸರ್ಕಾರದ ಮೇಲೆ ತಮ್ಮ ಇನ್ಫ್ಲೂಯೆನ್ಸ್ ಕೂಡ ಇದನ್ನ ಮಾಡಬೇಕಾಗತ್ತೆ. ಚೆನ್ನಾಗಿ ಹೇಳಿದ್ರು, ಕುತ್ಕೊಳ್ಳಿ, ಚೆನ್ನಾಗಿ ಹೇಳಿದ್ರಿ, ಹೇಳಿ ಸಚಿವರು ಹೇಳಿ, ಅವ್ರ ಕಾಳಜಿ ಅರ್ಥ ಮಾಡ್ಕೊಳ್ಳಿ. ಅಧ್ಯಕ್ಷರೇ, ಸದಸ್ಯರುಗಳ ಕಾಳಜಿಯನ್ನ ಒಂದು ಕಡೆಗೆ ಉಮಾಶ್ರೀ ಅವರು ಕೂಡ, ಶ್ರೀಮತಿ ಉಮಾಶ್ರೀ ಅವರು ಹೇಳಿರ್ತಕ್ಕಂಥದ್ದು ಇದು ಒಳ್ಳೆಯದು ಅಂತ ಹೇಳಿ, ಇನ್ನೊಂದು ಕಡೆಗೆ ಮಾನ್ಯ ಚಿದಾನಂದ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ಇದು ಒಳ್ಳೆಯದು ಅಂತ ಹೇಳಿ ನೀವು ಒಂದು ಕಡೆಗೆ ಹೇಳ್ತಾ ಇದ್ದೀರಾ. ಆದರೆ ಎಲ್ಲೂ ಕೂಡ ಒಬ್ಬ ಶಿಕ್ಷಣ ಸಚಿವನಾಗಿ ಇವತ್ತುವರೆಗೂ ಯಾವುದೇ ಶಾಲೆ ಕ್ಲೋಸ್ ಮಾಡ್ತೀನಿ ಅಂತೇಳಿ ಎಲ್ಲೂ ಹೇಳೇ ಇಲ್ಲ. ಅಲ್ಲ, ಒಂದು ನಿಮಿಷ, ಅದಾದಾಗ ಒಳ್ಳೆ ಶಾಲೆಗೆ ಹೋಗ್ತಾರೆ ಅಂತ ಹೇಳಿ ನೀವು ಹೇಳೋ ಅಧಿಕಾರ ನಿಮ್ಮಲ್ಲೂ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ಬಡವರು, SC ST OBC ಅವರಿಗೆ ಮಾಡ್ತಾ ಇರೋದು. ಅವ್ರು ಎಲ್ಲಿಂದ ಹೆಂಗೆ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಲ್ಲ KPS ಶಾಲೆಯಲ್ಲಿ. ತಾವು ಹೇಳಿದ್ರಿ 6ನೇ ಕ್ಲಾಸಿಂದ ನೀವು ಮಾಡಿ ಅಂತ ಹೇಳಿ. ಯಾಕೆ 1ನೇ ಕ್ಲಾಸಿಂದ ಅಂದರೆ LKG ಇಂದ 12ನೇ ಕ್ಲಾಸ್ವರೆಗೂ ಒಂದು ಮಗು ಒಂದು ಅಡ್ರೆಸ್ಸಲ್ಲಿ ಓದ್ಬಿಟ್ರೆ ಆ ಮಗು ಬೆಳವಣಿಗೆ ಚೆನ್ನಾಗಿರ್ತದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಒಂದೇ ಏರಿಯಾದಲ್ಲಿ ಎಲ್ಲಿ ಜಾಗ ಜಾಸ್ತಿ ಇದೆ, ಎಲ್ಲಿ ಕಟ್ಟಡಗಳಿದ್ದಾವೆ, ಸುಸರ್ಜಿತವಾಗಿರ್ತಕ್ಕಂಥ, ಈಗ ಕಂಪ್ಯೂಟರ್ ಯಾಕೆಂದ್ರೆ ಇವತ್ತಿನ ವ್ಯವಸ್ಥೆ ಕಂಪ್ಯೂಟರ್ ಬೇಕು. ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ತಾರೆ? ಅಲ್ಲಿ ಕಂಪ್ಯೂಟರ್ ಕೊಡ್ತಾರೆ ಅಂತ ಹೇಳಿ. ಪ್ರೈವೇಟ್ ಶಾಲೆಗೆ ದುಡ್ಡು ಕೊಟ್ಟು ಯಾಕೆ ಹೋಗ್ತಾರೆ? ಒಂದು ಹಳ್ಳಿಯಿಂದ ಇನ್ನೊಂದು ಕಡೆಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ದುಡ್ಡು ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇತ್ತು. ಇದನ್ನೆಲ್ಲ ನೋಡಿ ನಾವು ಕರೆಕ್ಟಾಗಿ ನೋಡಿ, ನಾನು ವೈಯಕ್ತಿಕವಾಗಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ನೀವು ಉತ್ತರವನ್ನ ನಂಗೆ ಹೇಳಕ್ ಹೋಗ್ಬೇಕು. ನಾನೇನಾದ್ರು ಹೇಳಿದ್ರೆ ಅದನ್ನ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ನಾನು ಈ ಸಭೆಯಿಂದ ಮಾಧ್ಯಮದವರೆಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಮ ಮೊದಲ ಪ್ರಯಾಣಕ್ಕೆ ಅಬಿಬಸ್ ಕೋಡ್ ಬಳಸಿ 15% ರಿಯಾಯಿತಿ ಪಡೆಯಿರಿ ಕೇವಲ ಅಬಿಬಸ್ನಲ್ಲಿ. ಇದೇ ನಮ್ಮ ಸರ್ಕಾರ 5 ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನ ಸ್ಪೀಡ್ ಅಪ್ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೀವು ಮಾಡಿಲ್ಲ ಅಂತ ನಾನು ಅದನ್ನ ದ್ವೇಷ ಮಾಡೋದಿಲ್ಲ. ನಮಗೆ ಅವಕಾಶ ಸಿಕ್ಕಿದೆ, ಕನ್ನಡದ ಬಗ್ಗೆ ನಮಗೆ ಪ್ರೀತಿ ನನಗೆ ಗೊತ್ತಿದೆ. ಸರ್, ಒಬ್ಬ ಮಗು ಇದ್ರೇನು ಕೂಡ ಒಂದು ಟೀಚರ್ ಕಡ್ಡಾಯವಾಗಿರ್ತಾರೆ, ಒಳ್ಳೆ ಬಿಲ್ಡಿಂಗ್ ಇರುತ್ತೆ, ಮಿಡ್ ಡೇ ಮೀಲ್ಸಿಗೂ ಕೂಡ ಒಂದು ವ್ಯವಸ್ಥೆ ಆಯಾ ಯಾರ್ಯಾರು ಇರಬೇಕು ಅದು ಕಡ್ಡಾಯವಾಗಿರ್ತಾರೆ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ 46,000 ಅಲ್ಲ, ಇನ್ನೂ ಜಾಸ್ತಿ ಏನಾದ್ರು ನಿಮಗೆ ಶಾಲೆಯಲ್ಲಿ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರೆ ಹೇಳಿ, ಹೊಸದಾಗಿ ನಾನು ಓಪನ್ ಮಾಡ್ತೀನಿ. ಆದರೆ 12,000 ಮಕ್ಕಳು, ಯಾಕಂದ್ರೆ 12,000 ಮಕ್ಕಳು 1,200 ಮಕ್ಕಳು ಒಂದೇ ವ್ಯವಸ್ಥೆಯಲ್ಲಿ ಓದಿದಾಗ ಅವ್ರ ಕ್ವಾಲಿಟಿ ಚೆನ್ನಾಗಿ ಬರ್ತದೆ. ದ್ವಿಭಾಷಾ ಇಟ್ಟಿದ್ದೀವಿ ನಾವು. ನೀವು ಹೇಳಿದ ಕನ್ನಡ ಶಾಲೆ ಕ್ಲೋಸ್, ಯಾರು ಹೇಳಿದ್ದು ಕನ್ನಡ ಶಾಲೆ ಕ್ಲೋಸ್ ಮಾಡ್ತಾರೆ ಅಂತ? ನಾವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ. ನಮ್ಮ ರಕ್ತದಲ್ಲಿ ಕನ್ನಡ ಇದೆ, ಭವಿಷ್ಯ ಎಲ್ಲಿದೆ ಅಂತ ಹೇಳಿ ಮಕ್ಕಳನ್ನ ದಯವಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಅದನ್ನ ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಧ್ಯಮದಲ್ಲಿ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ. ನಾನು ಮನಸ್ಸಿಗೆ ನೋವಾಗುತ್ತೆ ಅಧ್ಯಕ್ಷರೇ. ಯಾವುದೇ ಕಾರಣಕ್ಕೂ ನಾನು ಹೇಳದೇ ಇರ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ದನ್ನ ಇಲ್ಲ ಅಂತ ಪ್ರಶ್ನೆ ಸದಸ್ಯರ ತಲೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕಾರಣ ನಾನಲ್ಲ. ನಾನು ಕ್ಲೋಸ್ ಮಾಡ್ತಕ್ಕಂಥ ಪರಿಸ್ಥಿತಿನೂ ಇಲ್ಲ. ಹಣ ವ್ಯವಸ್ಥೆ ಎಲ್ಲಿ ಅಂತ ಹೇಳಿದ್ರಿ. ನಾವು ಘೋಷಣೆ ಮಾಡಿದ್ದು 500 ಶಾಲೆ. ಆದರೆ ಇವತ್ತು ನನಗೆ ಬಹಳ ಸಂತೋಷ ಇದೆ, ಹೆಮ್ಮೆ ಇದೆ. ಯಾಕೆಂದ್ರೆ 2018ರಲ್ಲಿ ಶುರುವಾಗಿದ್ದು KPS. ನಿಮ್ಮ ತಲೆಮನೆ ಸದಸ್ಯರು ಪೂಂಜಾ ಅವರು ಇರ್ಬೋದು, ನಿಮ್ಮ ಸುನೀಲ್ ಅವರು ಇರ್ಬೋದು, ಶಿವಲಿಂಗೇಗೌಡರು ನಮ್ಮ ಕಡೆಯವರು, JDS ಸದಸ್ಯರು, ಅವರೆಲ್ಲರೂ ಏನಂದ್ರು ಗೊತ್ತಾ ಸರ್? ಚಿಕ್ಕ ಶಾಲೆನ ಮರ್ಜ್ ಮಾಡಿ ಕ್ಲೋಸ್ ಮಾಡಿ ಅಂದ್ರು. ಇನ್ನು ಏನಾದ್ರು ಹೇಳ್ಬೇಕಂದ್ರೆ ಮಧ್ಯಪ್ರದೇಶದಲ್ಲಿ ನಿಮ್ಮ ಸರ್ಕಾರ ಎಷ್ಟು ಮಾಡಿದೆ ಅಂತ ಹೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಕೊಡ್ಬೋದು, ಆದರೆ ನಾನು ವರಿಡ್ ಅಬೌಟ್ ನಮ್ಮ ಕನ್ನಡ ಮಾಧ್ಯಮ ಇರ್ಬೋದು, ನಮ್ಮ ಕನ್ನಡಿಗರ ಮಕ್ಕಳ ಒಂದು ಭವಿಷ್ಯಕ್ಕೆ ನಾನು ಈ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ. ಅದು ನಮಗೆ ಬಹಳ ಮುಖ್ಯ ಆಗುತ್ತೆ. ಅದ್ರ ಮೇಲೇನೆ ನಾನು ನಡೀತೀನಿ. ಬಡವರಿಗೂ ಕೂಡ ಒಂದು ಕಡೆಗೆ ಒಳ್ಳೆ ಒಂದು ಶಿಕ್ಷಣ ಕೊಡುತ್ತೆ ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಕೊಂಡು ಮಾಡಬಾರ್ದ ಮಾನ್ಯ ಅಧ್ಯಕ್ಷೆ? 14 ವರ್ಷ ಯಾಕೆ LKG ಒಂದು ಕಡೆಗೆ ಇರಬೇಕು,
ಇದಾದ್ಮೇಲೆ ಇನ್ನೊಂದು ಹಳ್ಳಿಗೆ ಪ್ರೈಮರಿ ಹೈಸ್ಕೂಲಿಗೆ ಹೋಗ್ಬೇಕು, ಅದಾದ್ಮೇಲೆ ಇನ್ನೊಂದು ತಾಲೂಕು ಹೆಡ್ ಕ್ವಾರ್ಟರ್ಸಿಗೆ ಸೆಕೆಂಡ್ ಇಯರ್ PUC ಹೋಗ್ಬೇಕು, ಬೇಕು. ಎಲ್ಲ ಮಕ್ಕಳಿಗೆ ಒಂದೇ ಕಡೆ ಕೊಟ್ಟಾಗ ಅದು ತಪ್ಪನೋ ಸರಿನೋ ಹೇಳಿ ನೋಡೋಣ. ಆದ್ರೆ ಒಂದು ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆ ಕ್ಲೋಸ್ ಮಾಡಲ್ಲ, ಅದನ್ನು ಒಂದೇ ಉತ್ತರ ಕೊಟ್ಟು ಬಿಡ್ತೀನಿ, ಅದು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ 500 ಶಾಲೆಯನ್ನ ನಾವು ಒಂದು ನಿಮಿಷ ಚಿದಾನಂದರು ಹೇಳ್ತೀನಿ, ಯಾಕೆಂದ್ರೆ ಇದು ಮಕ್ಕಳ ಭವಿಷ್ಯದ ಬಹಳ ಮುಖ್ಯ. ಇದು ಯಾಕೆಂದ್ರೆ ನೀವು ನಮ್ಮ ಹಿರಿಯರು, ನಮ್ಮ ತಂದೆ ಬಂಗಾರಪ್ಪಾಜಿಯವರು ಇರಬೇಕಾದ್ರೆ, ಸರ್ ತಾವು ಕೂಡ ಯಾವ್ದಾದ್ರು ಶಾಲೆಗೆ ಹೋದಾಗ, ಯಾಕಂದ್ರೆ ಹಿರಿಯರು ಸದಸ್ಯರು ಬೇಕಾದಷ್ಟು ಜನರು ಇದ್ದೀರಿ, ನೀವೆಲ್ಲ ಮುಂಚೆ ಏನ್ ಮಾಡೋರು, ಯಾರು ರೋಡ್ ಕೇಳ್ತಿರ್ಲಿಲ್ಲ ಸರ್ 40 ವರ್ಷದ ಹಿಂದೆ, ನಮ್ಮ ಊರಿಗೆ ಒಂದು ಶಾಲೆ ಕೊಡಿ ಅಂತ ಹೇಳಿ. ಅದು ಬರ್ಡನ್ ಆಗಿದೆಯಾ ಅಂತ ಹೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಮಕ್ಕಳ ಸಂಖ್ಯೆ ಅಷ್ಟು ಇದೆಯಾ ಅಂತ ಹೇಳಿ ನಾವು ನೀವು ಕೂಡ ಯೋಚನೆ ಮಾಡಬೇಕಾಗುತ್ತಲ್ಲ. ಈಗ 500 ಶಾಲೆ ನಾವು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು. ಏಷ್ಯನ್ ಮುಗಿಸ್ಬಿಡ್ತೀನಿ. ಹೌದು ಅಲ್ಲ ದಯಮಾಡಿ ಅಲ್ಲ ಮಕ್ಕಳ ಅಲ್ಲ ಸಚಿವರೇ, ಈಗ ತಾವೇ ಹೇಳಿದ್ರಿ ಒಬ್ಬ ಮಗು ಇದ್ರು ನಾನು ಶಾಲೆ ನಡೆಸ್ತೀನಿ ಅಂತ. ಇನ್ನೊಂದ್ ಕಡೆ ಹೇಳ್ತಾ ಇದ್ದೀರಾ ಮಕ್ಕಳ ಸಂಖ್ಯೆ ಆಗಿದೆ, ಕಡಿಮೆ ಆಗಿದೆ, ಹಾಗಾಗಿ ಬಸ್ ಬಿಟ್ಬಿಟ್ಟು ಆ ಎಲ್ಲ ಸುತ್ತಮುತ್ತ ಎಂಟ ತಳ್ಳಿ ಮಕ್ಕಳು ಸಂಖ್ಯೆ ಕಡಿಮೆ ಆಯ್ತು. ಮಕ್ಕಳು ಹುಡ್ತಾ ಇಲ್ಲ. ಸರ್ಕಾರ ಸಾಲ ಮಾತಾಡ್ತಿದ್ರಿ, ಈ ಕಡೆಯಿಂದ ಸರ್ಕಾರ ಸಾಲ ಮಾತಾಡ್ತಿದ್ರಿ, ಈ ಕಡೆಯಿಂದ ಮಾತಾಡ್ತಿದ್ರಿ, ಇದು ಮಾತಾಡ್ತಾ ಇದ್ದೀರಿ. ಕೂಲಿ ಕಾರ್ಮಿಕ ಮಕ್ಕಳು ಎಜುಕೇಶನ್ ಸಿಗಬಾರ್ದಾ? ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ. ದಯಮಾಡಿ, ಇದು ಬಹಳ ಗಂಭೀರವಾದ ಪ್ರಶ್ನೆ, ಒಳ್ಳೆ ಚರ್ಚೆ ನಡೀತಾ ಇದೆ. ಶಾಲೆಗಳು ಶುರುವಾಗಿದ್ದು ಇದೇ ಸಂದರ್ಭದಲ್ಲಿ ಇಲ್ಲೇ ಕೆಪಿಎಸ್ ಶಾಲೆಗಳು ಪ್ರಾರಂಭ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಈಗಿನ ನೀವೇ ಹೇಳಿರಿ ಅನುದಾನ ಶಾಲೆಗೆ, ನೀವೇ ಇದೇ ಸದನದಲ್ಲಿ ಈ ಕುರ್ಚಿಯಲ್ಲಿ ಕೂತು ಹೇಳಿದಿರಿ ನಾವು ನಾಳೆ ಬೆಳಿಗ್ಗೆ 4th May ವಿಲ್ ಗೋಯಿಂಗ್ ಟು ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡ್ತೀವಿ ಅಂತ. ಇವತ್ತರೆಗೂ ಕೊಡಕ್ಕಾಗಿಲ್ಲ. ಏನ ಪ್ರೋಸೆಸ್ ನಡೀತಾ ಇದೆ ಅಂತ ಅವಾಗಲೇ ಉತ್ತರ ಕೊಡ್ಲಿಲ್ಲ. ನಡೀತಾ ಇದೆ, ಯಾಕೆ ಕೊಡಕ್ಕಾಗಿಲ್ಲ? ಸುಮ್ಮನೆ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಯ್ತು? ಮಕ್ಕಳ ಸಂಖ್ಯೆ ಕಡಿಮೆ ಟೀಚರ್ ಇಲ್ಲ. ನಮ್ಮ ಶಾಲೆಯಲ್ಲಿ ಟೀಚರ್ ಇಲ್ಲ, ರಕ್ಷಣೆಗೆ ಬರಬೇಕು. ಶಾಲೆ ಮಾಡ್ತೀರಾ? ತುಂಬಾ ಸ್ವಾಗತ ಇದೆ. ಅದು ಬೇಕಾಗಿರ್ತಕ್ಕಂಥ ಅಲ್ಲ ಗುಣಮಟ್ಟ ಅನ್ನುವಂಥದ್ದು ಇಂಪಾರ್ಟೆಂಟ್. ಮಕ್ಕಳು ನಮ್ಮ ಮಕ್ಕಳೆಲ್ಲ CBSE ಶಾಲೆಗಳು ಓದ್ತಾವ್ರೆ, ICSE ನಲ್ಲಿ ಬಡವ್ರ ಮಕ್ಕಳು ಓದ್ತಾರಲ್ಲ, ನ್ಯಾಯ ಕೊಡ್ಬೇಕಲ್ಲ. ಶಾಲೆಗೆ ಎಷ್ಟೆಷ್ಟು 10 ಕೋಟಿ ಬೇಕು, ದುಡ್ಡು ಕೂಡ ಇಟ್ಟು ಅರ್ಥ ಆಗೋದಣ್ಣ. ಪುಟ್ಟಣ್ಣ ಏನು ನೋಡಿ ಎದ್ ಮಾತಾಡ್ತೀರಿ? ಮಾನ್ಯ ಸಚಿವರೇ, ದಯಮಾಡಿ 2 ನಿಮಿಷ ದಯಮಾಡಿ. ಉತ್ತರ ಹೇಳ್ರಿ. ನಾನು ಹೇಳಿದ್ದನ್ನ ದಯಮಾಡಿ ಮಾನ್ಯ ಸಭಾಪತಿಗಳೇ 2 ನಿಮಿಷ ದಯಮಾಡಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ತಾವು ತೆರೀತಿರ್ತಕ್ಕಂಥ KPSC ಶಾಲೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಗ್ರಾಮಕ್ಕೊಂದು KPS ಶಾಲೆ ನಡೆಸುವಷ್ಟು ಮಕ್ಕಳು ಇಲ್ಲ, ಗ್ರಾಮಕ್ಕೊಂದು KPS ಶಾಲೆ ತೆರೆಯುವ ಶಕ್ತಿ ಸರ್ಕಾರಕ್ಕೂ ಇಲ್ಲ. ಅದಕ್ಕೆ ಬದಲಾಗಿ ಪಂಚಾಯತಿಗೊಂದು ಒಪ್ಕೋತೀನಿ ನಾನು. ನನ್ನ ಸಣ್ಣ ಬದಲಾವಣೆಯೊಂದಿಗೆ ನನ್ನ ಕಳಕಳಿ ಇಷ್ಟೇ, ಊರಿನ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚೋದು ಬೇಡ. ಒಂದು ಇದನ್ನ ಮಾಡೋಣ. ಹೆಡ್ ಕ್ವಾರ್ಟರ್ ಪಂಚಾಯತಿ ಹೆಡ್ ಕ್ವಾರ್ಟರ್ ಮಾಡೋಣ. ಅಲ್ಲಿ ಹೋಗೋದು ಬೇಡ. ಯಾವುದೇ ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಹೇಳಿದರೆ ದಯಮಾಡಿ ತಪ್ಪು ಸಂದೇಶ ಹೇಳ್ಬೇಕಾ?
ಮುಚ್ಚಲ್ಲ ಇವತ್ತು ಅಂದ್ಮೇಲೆ ಮಂಡ್ಯ ಮತ್ತೆ ಮುಚ್ಚಲ್ಲ ಇವತ್ತು ಅಂತ ಮಂಡ್ಯ ಹೇಳಿದ್ರೆ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಅಲ್ಲ, ಸರಿ ಇಲ್ಲ. ಸ್ಕೂಲ್ ಆಗ್ತಾ ಇಲ್ಲ ನಿಮಗೆ. ಮುಚ್ಚಲ್ಲ ಅಂತ ಹೇಳಿದ್ರೆ ಮುಚ್ಚಬೇಡಿ ಅಂತೀರ. ನಾನು ಇನ್ನೇನ್ ಮಾಡ್ಬೇಕು? ಮುಚ್ತಾ ಇದ್ದಾರೆ. ನಿಮ್ಮ PO-ಗಳು ಏನು ಹೇಳಿದ್ದಾರೆ? ಸಭಾಪತಿಗಳೇ, ಆ PO-ಗಳಾಗಿ 84ರಿಂದ 50 ಕೆಜಿ ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಗ್ರಾಮಕ್ಕೊಂದು KPS ಶಾಲೆ ನಡೆಸುವಷ್ಟು ಮಕ್ಕಳು ಇಲ್ಲ. ಗ್ರಾಮಕ್ಕೊಂದು KPS ಶಾಲೆ ತೆರೆಯುವ ಶಕ್ತಿ ಸರ್ಕಾರಕ್ಕೂ ಇಲ್ಲ. ಅದಕ್ಕೆ ಬದಲಾಗಿ ಪಂಚಾಯತಿಗೊಂದು ಒಪ್ಕೋತೀನಿ ನಾನು. ನನ್ನ ಸಣ್ಣ ಬದಲಾವಣೆಯೊಂದಿಗೆ ನನ್ನ ಕಳಕಳಿ ಇಷ್ಟೇ, ಊರಿನ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚೋದು ಬೇಡ. ಒಂದು ಇದನ್ನ ಮಾಡೋಣ. ಪಂಚಾಯತಿ ಹೆಡ್ ಕ್ವಾರ್ಟರ್ ಮಾಡೋಣ. ಅಲ್ಲಿ ಹೋಗೋದು ಬೇಡ. ಯಾವುದೇ ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಹೇಳಿದರೆ ದಯಮಾಡಿ ತಪ್ಪು ಸಂದೇಶ ಹೇಳ್ಬೇಕಾ? ಮುಚ್ಚಲ್ಲ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಸರಿ ಇಲ್ಲ. ಸ್ಕೂಲ್ ಆಗ್ತಾ ಇಲ್ಲ ನಿಮಗೆ. ಮುಚ್ಚಲ್ಲ ಅಂತ ಹೇಳಿದ್ರೆ ಮುಚ್ಚಬೇಡಿ ಅಂತೀರ. ನಾನು ಇನ್ನೇನ್ ಮಾಡ್ಬೇಕು? ಮುಚ್ತಾ ಇದ್ದಾರೆ. ನಿಮ್ಮ PO-ಗಳು ಏನು ಹೇಳಿದ್ದಾರೆ? ಸಭಾಪತಿಗಳೇ, ಆ PO-ಗಳಾಗಿ ಸೆಕ್ಷನ್ ಕೊಟ್ಟಿದ್ದಾರೆ. ಕೊಡ್ರಿ ಹೇಳ್ತೀನಿ. ಈ ಸೆಕ್ಷನ್ ಕೊಟ್ಟಿದ್ದಾರೆ. ಎಷ್ಟೊತ್ತಿಗೆ ಹೇಳಿದ್ರೆ ಮುಚ್ಚದಿಲ್ಲ ಅಂದ್ರೆ ಮುಗಿದೋಯ್ತು. ಸರ್ಕಾರ ಸಾಲ ಮಾತಾಡ್ತಿದ್ರಿ. ಈ ಕಡೆಯಿಂದ ಮಾತಾಡ್ತಿದ್ರೆ ಮಾತಾಡ್ತಾ ಇದ್ದೀರಿ. ಇದು ಉಪಯೋಗ ಇಲ್ಲ. ನೀವು ಮಾತಾಡೋ ಉಪಯೋಗ ಇಲ್ಲ. ನೀವು ಹೇಳ್ತಾ ಉಪಯೋಗ ಇಲ್ಲ. ನೀವು ಬಡ ಮಕ್ಕಳ ವಿರುದ್ಧ ಮಾತಾಡ್ತಾ ಇದ್ದೀರಿ. ಏನವ್ರೆ ಅವರ ವಿರುದ್ಧವಾಗಿ ರೈತ ಮಕ್ಕಳು ಎಜುಕೇಶನ್ ಸಿಗಬಾರ್ದು ಸ್ವಾಮಿ. ಕೂಲಿ ಕಾರ್ಮಿಕ ಮಕ್ಕಳು ಎಜುಕೇಶನ್ ಸಿಗಬಾರ್ದಾ? ಗುಣಮಟ್ಟದ ಶಿಕ್ಷಣ ಸಿಗಬಾರ್ದಾ? ಗುಣಮಟ್ಟದ ಶಿಕ್ಷಣ ಸಿಗಬಾರ್ದಾ? ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ. ದಯಮಾಡಿ. ಇದು ಬಹಳ ಗಂಭೀರವಾದ ಪ್ರಶ್ನೆ. ಒಳ್ಳೆ ಚರ್ಚೆ ನಡೀತಾ ಇದೆ. KPS ಶಾಲೆಗಳು ಶುರುವಾಗಿದ್ದು
ಇದೇ ಕನ್ನಡ ಸದನದಲ್ಲಿ ಶಾಲೆ ಬಿಟ್ಟಿಲ್ವಾ? ತನ್ವೀರ್ ಶೆಟ್ಟಿ ದತ್ತ ಯಾರ್ ಕಾರಣ? ಸಂದರ್ಭದಲ್ಲಿ ಇಲ್ಲೇ ಮಕ್ಕಳ ಸಂಖ್ಯೆ ಚರ್ಚೆಯಲ್ಲಿ ಹೇಗೆ? ಕೆಪಿ ಶಾಲೆಗಳು ಪ್ರಾರಂಭ ಮಕ್ಕಳ ಮಾಡ್ತೀವಿ ಸಂಖ್ಯೆ ಅಂತ ಕಡಿಮೆ ಕಾರಣ ಘೋಷಣೆ ಮಾಡಿದ್ರು. ಈಗಿನ ಅದೇ ಸದನದಲ್ಲಿ ಅನುದಾನ ಶಾಲೆಗೆ ಭೋಜೇಗೌಡ್ರೆ, ನೀವೇ ಹೇಳಿರಿ ನಾವು ಉತ್ತರ ಅನುದಾನ ಶಾಲೆಗೆ ನೀವೇ ಇದೇ ಸದನದಲ್ಲಿ ಈ ಕುರ್ಚಿಯಲ್ಲಿ ಕೂತು ಹೇಳಿದಿರಿ ನಾವು ನಾಳೆ ಬೆಳಿಗ್ಗೆನೆ 4th May ವಿಲ್ ಗೋಯಿಂಗ್ ಟು ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡ್ತೀವಿ ಅಂತ ಇವತ್ತರೆಗೂ ಕೊಡಕ್ಕಾಗಿಲ್ಲ. ಏನ್ ಆ ಪ್ರೋಸೆಸ್ ನಡೀತಾ ಇದೆ ಅಂತ ಅವಾಗ್ಲೇ ಉತ್ತರ ಅದೇ ಕೊಡ್ಲಿಲ್ಲ. process ನಡೀತಾ ಇದೆ, ಯಾಕೆ ಕೊಡಕ್ಕಾಗಿಲ್ಲ? ಸುಮ್ನೆ ಇವತ್ತು ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಯ್ತು? ಭೋಜೇಗೌಡ್ರೆ, ಮಕ್ಕಳ ಸಂಖ್ಯೆ ಕಡಿಮೆ ನಮ್ಮ ಆಗಿದ್ದು ಪ್ರಶ್ನೆಗೆ ಉತ್ತರಗಳು ನನ್ನ ಬೇಕಾಗಿದೆ. ಟೀಚರೇ ಇಲ್ಲ. ನಮ್ಮ ಯಾರು ಪ್ರಶ್ನೆಗೆ ಮಕ್ಕಳು ಉತ್ತರಗಳು ಸೇರ್ತಾರೆ? ಬೇಕಾಗಿದೆ. ನಮ್ಮ ಶಾಲೆಯಲ್ಲಿ ಟೀಚರ್ ಇಲ್ಲ, ಮಾನ್ಯ ಮಕ್ಕಳು ಯಾರು ಯಾವ ಸಭಾಪತಿಗಳ parents ಸೇರ್ತಾರೆ? ಸದಸ್ಯರ ರಕ್ಷಣೆಗೆ ಬರಬೇಕು. ಅದ್ರ ನಮ್ಮ ಬಗ್ಗೆ ಪ್ರಶ್ನೆಗಳ ಅದ್ರ ಬಗ್ಗೆ ಸಮಾಜವಾದ ಉತ್ತರ ಮಾತಾಡಿ. ಪಡ್ಕೋಬೇಕಾಗಿದೆ ನಾವು. KPSC ಶಾಲೆ ಮಾಡ್ತೀರಾ, ತುಂಬಾ ಸ್ವಾಗತ ಇದೆ. ಅದು ಬೇಕಾಗಿರ್ತಕ್ಕಂಥ ಮಾನ್ಯ ಸಭಾಪತಿಗಳೇ, ನೀವು ತ್ವರಿತಗತಿನಲ್ಲಿ ಅನುದಾನ ಶಿಕ್ಷಣ ಸಂಸ್ಥೆಗಳಿಗೆ ವಹಿಸ್ಕೊಂಡು ಕೊಡಿ ಅಂತ ಮಾನ್ಯ ಹೇಳಿದ್ರು. ಸಭಾಪತಿಗಳೇ, ನೇಮಕಾತಿನ ಅದನ್ನ ಬಿಟ್ಬಿಟ್ಟು ಸಚಿವರ ಉತ್ತರ ಪೂರ್ಣ ಆಗಿಲ್ಲ. ನಮ್ಮ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಕೊಡಬೇಕು. ಅಲ್ಲ ನಮ್ಮ ಪುಟ್ಟಣ್ಣ ಪ್ರಶ್ನೆ ಬನ್ನಿ. ಅವರೇ ಗುಣಮಟ್ಟ ಅನ್ನುವಂಥದ್ದು ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ನಮ್ಮ ಮಕ್ಕಳೆಲ್ಲ CBSE ಶಾಲೆಗಳು ಓದ್ತಾವ್ರೆ. CBSE ICSE ನಲ್ಲಿ ಬಡವ್ರ ಮಕ್ಕಳು ಓದ್ತಾರಲ್ಲ, ಅವ್ರಿಗೆ ನ್ಯಾಯ ಕೊಡ್ಬೇಕಲ್ಲ? ಬಡವ್ರ ಮಕ್ಕಳಿಗೆ ನ್ಯಾಯ ಕೊಡ್ಬೇಕಲ್ಲ? ಒಂದೊಂದು KPSC ಶಾಲೆಗೆ ಎಷ್ಟೆಷ್ಟು 10 ಕೋಟಿ ಬೇಕು ನಾವು ದುಡ್ಡು ಕೂಡ ಇಟ್ಟಿದ್ರು. ದುಡ್ಡು ಕೂಡ ಇಟ್ಟು ಎಲ್ಲ KPSC ಶಾಲೆ ಕಟ್ಟಿದ್ರು. ನಿಮ್ಗೇನು ಅರ್ಥ ಆಗೋದನ್ನ ಏ ಪುಟ್ಟಣ್ಣ, ಏ ಪುಟ್ಟಣ್ಣ, ಏನು ನೋಡು ನೋಡಿ ಎದ್ ಮಾತಾಡ್ತೀರಿ? ಇಲ್ಲ, ಮಾನ್ಯ ಸಚಿವರೇ, ಏನ್ ಯಾರು ಮಾನ್ಯ ಹೇಳಕ್ ಸಚಿವರೇ, ಕೇಳಿದ್ರು ನಿಮ್ಗೆ? ದಯಮಾಡಿ ಎರಡೇ ನಿಮಿಷ ದಯಮಾಡಿ ಮಾನ್ಯ ಇಲ್ಲ, ಉತ್ತರ ಹೇಳ್ರಿ ಅವ್ರು. ನಾನು ಹೇಳಿದ್ದನ್ನ ದಯಮಾಡಿ ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಚಿದಾನಂದ್ ಎರಡೇ ಸಾಕಪ್ಪ. ನಿಮಿಷ ದಯಮಾಡಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನಾನು ತಾವು ತೆರೀತಿರ್ತಕ್ಕಂಥ KPSC ಶಾಲೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಗ್ರಾಮಕ್ಕೊಂದು KPS ಶಾಲೆ ಆಯ್ತು, ಶಾಲೆ ತೆರೆದು ಉಳಿಬೇಕಂತೀವಿ ನಡೆಸುವಷ್ಟು ಮಕ್ಕಳು ಇಲ್ಲ. ಗ್ರಾಮಕ್ಕೊಂದು KPS ಶಾಲೆ ತೆರೆಯುವ ಶಕ್ತಿ ಸರ್ಕಾರಕ್ಕೂ ಇಲ್ಲ. ಅದಕ್ಕೆ ಬದಲಾಗಿ ಪಂಚಾಯತಿಗೊಂದು ಒಪ್ಕೋತೀನಿ ನಾನು. ನನ್ನ ಸಣ್ಣ ಬದಲಾವಣೆಯೊಂದಿಗೆ ನನ್ನ ಕಳಕಳಿ ಇಷ್ಟೇ, ಊರಿನ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚೋದು ಬೇಡ. ಒಂದು ಇದನ್ನ ಮಾಡೋಣ. ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡೋಣ. ಅಲ್ಲಿ ಹೋಗೋದು ಬೇಡ. ಯಾವುದೇ ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಹೇಳಿದರೆ ದಯಮಾಡಿ ತಪ್ಪು ಸಂದೇಶ ಹೋಗೋದು ಬೇಡ. ಹೇಳ್ಬೇಕಾ? ಮುಚ್ಚಲ್ಲ ಇವತ್ತು ಅಂದ್ಮೇಲೆ ಮತ್ತೆ ಮುಚ್ಚಲ್ಲ ಅಂತ ಮಂಡ್ಯ ಹೇಳಿದ್ರೆ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಅಲ್ಲ, ಸರಿ ಇಲ್ಲ. ಸ್ಕೂಲ್ ಆಗ್ತಾ ಇಲ್ಲ ನಿಮಗೆ. ಮುಚ್ಚಲ್ಲ ಅಂತ ಹೇಳಿದ್ರೆ ಮುಚ್ಚಬೇಡಿ ಅಂತೀರಾ? ನಾನು ಇನ್ನೇನ್ ಮಾಡ್ಬೇಕು? ಮುಚ್ತಾ ಇದ್ದಾರೆ. ಬಜೆಟ್ ಅಲ್ಲಿ ನೀವು 500 ನಿಮ್ಮ ಅಂತ ಹೇಳ್ತೀರಾ, PO ಗಳು ಹೇಗೆ 900 ಹೇಳಿದ್ದಾರೆ? ಅಂತ ಹೇಳ್ತೀರಾ ಈಗ? ಸ್ವಾಮಿ, ಸಭಾಪತಿಗಳೇ, ಆ PO ಗಳು ಕೊಡಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏ ಕೊಡ್ರಿ, ಹೇಳ್ತೀನಿ. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆಯ್ತ್ರಿ, ಮಾನ್ಯ ಎಷ್ಟೊತ್ರಿ ಸಭಾಪತಿಗಳೇ. ಹೇಳಿದ್ರೆ ಮುಚ್ಚದಿಲ್ಲ ಅಂದ್ರೆ ಮುಗಿದೋಯ್ತು. ಮಾನ್ಯ ಅದಕ್ಕೋಸ್ಕರ ಮಕ್ಕಳ ಸಂಖ್ಯೆ ನೀವು ಆ ಕಡಿಮೆ ಕಡೆ ಆಗಿದೆ. ಯಾಕೆ ಮಾತಾಡ್ತೀರಿ? ಈ ಕಡೆ ಈ ಪರ ಮಾತಾಡ್ತಿದ್ರಿ. ಈ ಕಡೆ ಈ ಕಡೆ ಮಾತಾಡ್ತಿದ್ರಿ. ಒಂದು ಮಕ್ಕಳಿಗೆ ಶಾಲೆ ಮಾತಾಡ್ತಾ ಇದ್ದೀರಿ. ನಡೆಸ್ತೀರಿ. ಇದು ಇನ್ನೊಂದು ಉಪಯೋಗ ಕಡೆ ಇಲ್ಲ. ಮಕ್ಕಳ ಸಂಖ್ಯೆ ಕಡಿಮೆ ನೀವು ಆಗಿದೆ, ಶಾಲೆ ಮಾತಾಡೋ ಮುಚ್ಚಿಬಿಡ್ತೀರಿ. ಉಪಯೋಗ ಇಲ್ಲ. ನೀವು ಮುಚ್ಚಬೇಕಾಗಿಲ್ಲ. ನೀವು ಹೇಳ್ತಾ ಇರೋ ಉಪಯೋಗ Automatic ಇಲ್ಲ. ಮುಚ್ಚೋಗುತ್ತೆ. ನೀವು ನೀವು ಮುಚ್ಚಬೇಕಾಗಿಲ್ಲ ರೀ. ಬಡ Automatic ಮಕ್ಕಳ ಮುಚ್ಚೋಗುತ್ತೆ. ವಿರುದ್ಧ ಮಾತಾಡ್ತಾ ಇದ್ದೀರಿ. KPSC ಬಡ ಶಾಲೆ ಮಕ್ಕಳು ಏನವ್ರೆ? ನೂರಕ್ಕೆ ನೂರು ಅವರ ಕರೆಕ್ಟ್ ವಿರುದ್ಧವಾಗಿ ಸಭಾಪತಿಗಳೇ, ಮಾತಾಡ್ತಾ ಇದ್ದೀರಿ ನೀವು. ಬೇಕಾದಂತೆ infrastructure ಅರ್ಥ ಆಯ್ತಲ್ಲ? ಕೊಡಿ. ರೈತ ಮಕ್ಕಳು ಎಜುಕೇಶನ್ ಸಿಗಬಾರ್ದು ಸ್ವಾಮಿ. ಕೂಲಿ ಕಾರ್ಮಿಕ ಮಕ್ಕಳು ಎಜುಕೇಶನ್ ಸಿಗಬಾರ್ದಾ? ಗುಣಮಟ್ಟದ ಶಿಕ್ಷಣ ಮಾನ್ಯ ಸಿಗಬಾರ್ದಾ? ಸಭಾಪತಿಗಳೇ, ಗುಣಮಟ್ಟದ ಶಿಕ್ಷಣ ಸಿಗಬಾರ್ದಾ? ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ.